ಡಾಕ್ಟರ್ ಮನು ವಿಜಯ್ ಕಳಸಗೊಂಡರವರ ಮನೋಲಯ ಆಸ್ಪತ್ರೆ ವಿಜಯಪುರ. ಮನೋಲಯ ಇದು ಕೇವಲ ಆಸ್ಪತ್ರೆಯಲ್ಲ, ಆಪ್ತರೊಂದಿಗಿನ ಸಂಬಂಧ, ಇದು ಸ್ನೇಹಗಳ ಒಕ್ಕೂಟ, ಇದು ಪ್ರತಿಭೆಗಳನ್ನೊಳಗೊಂಡ ಆಲಯ. 2017 ಸೆಪ್ಟೆಂಬರ್ 21ರಂದು ಪ್ರಾರಂಭವಾದ ನಮ್ಮ ಮನೋಲಯವು ದಾರಿಯುದ್ದಕ್ಕೂ ಬೇರೆ ಬೇರೆ ತಿರುವುಗಳನ್ನು ಕಂಡರೂ ಬೆಳವಣಿಗೆಯ ಬದಲಾವಣೆಯೊಂದಿಗೆ ಸಾಗುತ್ತಿರುವುದು ನಮ್ಮ ಹೆಮ್ಮೆಯ ವಿಚಾರ. ಬೆಳವಣಿಗೆಯ ಹಾದಿಯಲ್ಲಿ ಮತ್ತೊಂದು ದೊಡ್ಡ ತಿರುವು ಕಂಡದ್ದು ನಮ್ಮ ಮನೋಲಯ ಎಕ್ಸ್‌ಪ್ರೆಸ್ ಟುವರ್ಡ್ಸ್ ಹೆಲ್ತ್ ಅವೇರ್ನೆಸ್‌ನ ಪ್ರಾರಂಭ. ಮನಮನಕ್ಕೂ ಆರೋಗ್ಯ ಜಾಗೃತಿಗಾಗಿ ಮನೆ ಮನೆಗೂ ಮನೋಲಯ. ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿ ಆರೋಗ್ಯ ಜಾಗೃತಿ ನೀಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಇದರೊಂದಿಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು ನಡೆಯುತ್ತಿದ್ದು ನಮ್ಮ ಮನೋಲಯದ ನಡೆ ಆರೋಗ್ಯ ಜಾಗೃತಿಯ ಕಡೆ ಜಾರಿಯಲ್ಲಿದೆ. ಜಾಗೃತಿ ಏನಾತ್ರಿ ಮಣ್ಣು ಚಲೋತ್ತೆ ನೋಡ್ರಿ, ಏನಾತ್ರಿ ಯೋಜನೆ ಕಾರ್ಯಕ್ರಮ ಮಾಡ್ಬೇಕಂತ್ರಿ. ಜಾಗೃತಿ ಜಾಗೃತಿ ಅನ್ನೋದು ಹುಡುಗಿ ಅಲ್ಲ, ಬರೇ ಹುಡುಗಿ ಬಗ್ಗೆ ಚಿಂತೆ ಮಾಡ್ತೀವಿ ನೀವಂದ್ರು. ಜಾಗೃತಿ ಕಾರ್ಯಕ್ರಮ ಅಂದ್ರ ಮಾದಕ ವ್ಯಸನಗಳಿಂದ ದುಶ್ಚಟಗಳಿಂದ ಆಗುವ ಪರಿಣಾಮಗಳ ಬಗ್ಗೆ ಹೇಳ್ತಾರೆ. ಎಲ್ಲೋ ನನಗೆ ನೆನಪಾರ್ದೆ ಏನಾಗ್ತಿದ್ದೀನಿ ಅದು ಹೇಳ. ನಾನು ಹೇಳ್ತೋರು, ನನ್ನ ಮಕ್ಕಳು ಎಲ್ಲರೂ ಎಲ್ಲ ನೀವು ಕುಡಿದ್ರಿಂದ ತೊಳಕಲ್ಲ, ಕುಡಿದು ನನಗೆ ಗೊತ್ತಾಗಲಿಲ್ಲ ಅವಾಗ ಎಲ್ಲ.
ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರಃ ಗುರುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಜಯಪುರ ನಗರದ ಮನೋಲಯ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಬಿಎಲ್ಡಿ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಆದ ಡಾಕ್ಟರ್ ಮನೋ ವಿಜಯ್ ಕಳಸಗುಂಡರವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಾಯೋಜಿತ ಮನೋಚಿಂತನ ಟಿವಿ ಕಾರ್ಯಕ್ರಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ವಿಶ್ವ ಕಾರ್ಮಿಕರ ದಿನ 2024 ವಿಷಯದ ಬಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದು ಬಿಎಲ್ಡಿಇ ಸಂಸ್ಥೆ ಮನೋಲಯ ಸಿಬ್ಬಂದಿ ವರ್ಗ ಕುಟುಂಬದವರು ಮತ್ತು ಸ್ನೇಹಿತರು ಹೆಮ್ಮೆ ಪಡುವ ಸಂಗತಿಯಾಗಿದೆ. ಈ ಕಾರ್ಯಕ್ರಮವು ಮೇ 26 ರವಿವಾರ ಮಧ್ಯಾಹ್ನ 2:30ಕ್ಕೆ ಪ್ರಸಾರವಾಗಿದ್ದು ಇದರಲ್ಲಿ ಕಾರ್ಮಿಕರಲ್ಲಿ ಬರುವ ಸಾಮಾನ್ಯ ಮಾನಸಿಕ ತೊಂದರೆಗಳ ಬಗ್ಗೆ ಮಾತನಾಡಿರುತ್ತಾರೆ. ಡಾಕ್ಟರ್ ಮನೋ ವಿಜಯ್ ಕಳಸಗುಂಡರವರು ಮತ್ತು ಈ ಮನೋಲಯ ಆಸ್ಪತ್ರೆ ಬಗ್ಗೆ ಒಂದು 4 ಸಾಲು ಬರೆದಿದ್ದೆ. ಅದರ ಮುಖಾಂತರ ನನ್ನ ಅನಿಸಿಕೆ ನಿಮ್ ಜೊತೆ ಹಂಚ್ಕೋಬೇಕಂತ ಹೇಳಿ ನಾ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಎಲ್ಲ MR ಹಾಸ್ಪಿಟಲ್ ಬಂದು ವಿಸಿಟ್ ಮಾಡಿದಂಗ ನಾನು ಮಾಡ್ತಿದ್ನೆ. ಎಲ್ಲಾ ಡಾಕ್ಟರ್ಗಳಿಗೆ ಇವರು ಇರ್ಬೇಕಂತ ನಾ ತಿಳಿದಿದ್ನೆ. ಆದ್ರೆ ಆಮೇಲೆ ಗೊತ್ತಾಯ್ತು ಇವರು ಒಬ್ರು ಸಾಧಾರಣ ಡಾಕ್ಟರ್ ಅಲ್ಲ, ಅತಿ ಸರಳ, ಪರಿಶ್ರಮಿ, ಸಜ್ಜನತೆ, ಉತ್ತಮ, ಪ್ರೀತಿಸು, ಜವಾಬ್ದಾರಿ ಹೊಂದಿರುವಂತ ಗುಣವಂತ ಡಾಕ್ಟರ್ ಅಂತ ನಾನು ಅರ್ತಿದ್ನೆ. ಈ ಮನೋಲಯದಲ್ಲಿ ಮನರೋಗಿ ಮನನೆಚ್ಚುವಂತೆ ಮನಸ್ಸಿನಿಂದ ಕೆಲಸ ಮಾಡ್ಕೋತ ರೋಗಿಗೆ ಬಂದ ಹಿಂಗ ನೋಡ್ಕೊಂತ ಸಕಾರಾತ್ಮಕದಿಂದ ಕೆಲಸ ಮಾಡುವವರೇ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಮನೋ ವಿಜಯ್ ಕಳಸಗುಂಡರವರು. ಇಲ್ಲಿಯ ಸಿಬ್ಬಂದಿಗಳಿಗೆ ಸಂಬಂಧಿ ಹಂಗ ನೋಡ್ತಾರೆ. ಇದು ಬರೇ ಆಸ್ಪತ್ರೆ ಅಲ್ಲ, ಮನಿ ಹಂಗ ನೋಡ್ತಾರೆ. ಕೆಲಸ ಅತಿ ಉತ್ಸಾಹ ಉಲ್ಲಾಸದಿಂದ ಮಾಡ್ತಾರೆ. ತಾವು ನಕ್ಕು ಮತ್ತೊಬ್ಬರಿಗೂ ನಡೆಸ್ತಾರೆ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆದ್ರೆ ಹಂಗೆ ಸ್ವಲ್ಪ ಚಪ್ಪಾಳೆ ತರಬೇಕು. ಎಲ್ಲರಿಗೂ ಅವರದೇ ಆದಂತಹ ಒಂದು ಬೌಂಡ್ರಿ ಮತ್ತು ಲಿಮಿಟೇಷನ್ಸ್ ಇರ್ತಾವೆ. ಬಟ್ ಡಾಕ್ಟರ್ ಮನೋ ವಿಜಯ್ ಕಳಸಗುಂಡ ಸರ್ ಅವ್ರದ್ದು ಹಂಗಿಲ್ಲ. ಅವ್ರದ್ದು ಬಿಯಾಂಡ್ ದ ಬೌಂಡ್ರಿ ಹೋಗ್ತಾರೆ. ಹೆಂಗಪ್ಪ ಅಂದ್ರ ಒಂದ್ ಸ್ವಲ್ಪ ಲೈನ್ಸ್ ಬರ್ತೀನಿ, ಅದ್ರ ಮೇಲೆ ಕೇಳ್ರಿ. ಅವರು ನೀರು ಹಂಗ ನಿರಾಕಾರ ಅದಾರ. ಅವ್ರು ಗ್ಲಾಸ್ ಒಳಗೆ ಹೋದ್ರೆ ಗ್ಲಾಸ್ ರೂಪ್ ಕಟ್ಕೋತಾರ. ಕಳಸ ಒಳಗೆ ಹೋದ್ರೆ ಕಳಸ ಹಂಗ ರೂಪ್ ಕಟ್ಕೋತಾರ. ಬಾವಿ ಹಂಗನೂ ರೂಪ್ ಕಟ್ಕೋತಾರ. ಸಮುದ್ರಕ್ಕೆ ಸೇರಿ ಒಂದು ವಿಶಾಲ ರೂಪವಾಗಿನೂ ಪಡಿತಾರೆ. ಗಾಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲು ಇರ್ಲಿ, ಚಳಿ ಇರ್ಲಿ, ದುಃಖ ಇರ್ಲಿ, ಕಷ್ಟ ಇರ್ಲಿ, ಏನೇ ಇರ್ಲಿ, ಸುಮ್ಮನೆ ಮುಂದಕ್ಕೆ ನುಗ್ಗುದೇ ಅವ್ರದ್ದು ಕೆಲಸ. ಅವರು ಬರಿಗಾಲಿಗೆ ನಡಿಲಾಕು ಸಹಿ, ಸೈಕಲ್ ಹೊಡಿಲಾಕು ಸಹಿ, ಗಾಡಿಯಿಂದ ಹೋಗ್ಲಾಕು ಸಹಿ, ಫ್ಲೈಟ್ ಹತ್ತಾಕು ಸಹಿ.
ಒಟ್ಟ ನಮ್ಮ ಡಾಕ್ಟರ್ ಸಾಹೇಬರಿಗೆ ಯಾವುದೇ ಅಡಚಣೆ ಕಡಿವಾಣ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಥಿಂಗ್ ಕ್ಯಾನ್ ಸ್ಟಾಪ್ ಶ್ರೀ ಡಾಕ್ಟರ್ ಮನೋಜ್ ಕಳಸ್ಮಠ್ ಸರ್. ಅವರಿಗೆ ಅಹಂ ಇಲ್ಲ, ಅಹಂಕಾರ ಇಲ್ಲ, ಸಣ್ಣ ಮನೋಭಾವ ಮತ್ತು ಹೊಟ್ಟಿ ಕಿಚ್ಚು ಇಲ್ಲ. ಸಣ್ಣ ಮಂದಿ ದೊಡ್ಡ ಮಂದಿ ಅಂತ ಭೇದ ಭಾವನೆ ಮಾಡಲ್ಲ. ಅಸಹಾಯಕರಿಗೆ ಸಹಾಯ ಮಾಡುವುದು, ದುರ್ಬಲರಿಗೆ ಶಕ್ತಿ ತುಂಬುವುದು, ಜೀವನದಲ್ಲಿ ಸೋತವರಿಗೆ ಪ್ರೋತ್ಸಾಹ ಮತ್ತು ಸಾಹಸ ತುಂಬುವುದು, ದುಷ್ಟಗಳ ಮಾಡುವವರಿಗೆ ನಿವಾರಣೆ ಮಾಡುವುದು, ಜೀವನದಲ್ಲಿ ದುಃಖ ಮತ್ತು ಜಿಗುಪ್ಸೆ ಹೊಂದಿರುವಂತವರಿಗೆ ಹೊಸ ಉಲ್ಲಾಸ ಉತ್ಸಾಹ ತುಂಬುವುದೇ ಡಾಕ್ಟರ್ ಮನೋಜ್ ಕಳಸ್ಮಠ್ ಅವರು ಮತ್ತು ಮನೋಲಯ ಆಸ್ಪತ್ರೆದ ಗುರಿಯಾಗಿದೆ. ಕೊನೆಯದಾಗಿ ಮನೋಲಯ ಆಸ್ಪತ್ರೆಗೆ ನನ್ನ ಹಾರೈಕೆಗಳು. ನಮ್ಮ ಈ ಮನೋಲಯ ಹಿಮಾಲಯ ಬೆಟ್ಟದಷ್ಟು ಎತ್ತರ ಬೆಳೆಯಲಿ, ರೋಗಿಗೆ ನೆಮ್ಮದಿ ಮತ್ತು ಸುಖ ತರುವ ಶಿವಾಲಯವಾಗಲಿ. ಡಾಕ್ಟರ್ ಮನೋಜ್ ಅವರು ಈ ಮನೋಲಯ ಆಸ್ಪತ್ರೆ ವಿಜಯವಾಗಲಿ. ರಾಜ್ಯದ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಮನೋಲಯ ಆಸ್ಪತ್ರೆ ಕೂಡ ಒಂದು ಮುಖ್ಯಾಲಯವಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮನೋಲಯ ಇದು ಮನಸ್ಸುಗಳ ಆಲಯ. ಮನಸ್ಸುಗಳಲ್ಲಿ ಮಲಿನತೆಯನ್ನ ಮರೆ ಮಾಡುವ ನಿಲಯ. ಇದು ಮನಸಾರೆ ಮನಸ್ಸುಗಳಿಂದ ಮನಸ್ಸಿಗೋಸ್ಕರ ಇರುವ ಆಲಯ ಮನೋಲಯ. ಇಲ್ಲಿ ವೈಜ್ಞಾನಿಕತೆಯುಂಟು, ವಿವಿಧತೆಯುಂಟು, ಸಮಾನತೆಯ ಸತ್ಕಾರ ಉಂಟು, ನೈಜತೆಯ ಅರಿವುಂಟು. ಇಲ್ಲಿಯವರು ಜ್ಞಾನದಲ್ಲಿ ದೇವರನ್ನ ಕಂಡವರು, ಕಾರ್ಯದಲ್ಲಿ ಭಕ್ತಿ ಇಟ್ಟವರು, ಭಾವನೆಗಳಿಗೆ ಧಕ್ಕೆ ತರದವರು, ಮನಸ್ಸುಗಳನ್ನ ಓದಿ ಅರ್ಥೈಸುವರು. ಇದು 7 ವರ್ಷಗಳ ಹಿಂದೆ ಆರಂಭ, ಆಪ್ತರಿಗಿಂತಲೂ ಆಪ್ತ, ಅವರಿವರೆನ್ನದೆ ಇರುವವರೆಲ್ಲರಲ್ಲಿಯೂ ತನ್ನವರೆಂದು ಭಾವಿಸುವುದು. ಇದು ಜ್ಞಾನದಲ್ಲಿ ವಿದ್ಯಾಲಯ, ಕೋರಿಕೆಯಲ್ಲಿ ದೇವಾಲಯ, ಒಟ್ಟಾರೆಯಲ್ಲಿ ಮನೋಲಯ, ಮನಸ್ಸುಗಳ ಆಲಯ. ಧನ್ಯವಾದ. ಕಳೆದ ವರ್ಷ ಅಂದರೆ ಮನೋತ್ಸವ 6/2023ರಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಸ್ವಯಂ ಪ್ರೇರಿತವಾಗಿ ಹಲವಾರು ಜನ ಪಾಲ್ಗೊಂಡಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿತ್ತು. ಅದೇ ರೀತಿ ಈ ವರ್ಷವೂ ಕೂಡ ಪರಮ ಪೂಜ್ಯ ಶ್ರೀಮನ್ ನಿರಂಜನ್ ಪ್ರಣಮ್ ಸ್ವರೂಪಿ ಗುರು ಸಂಗನಬಸವ ಮಹಾಶಿವಯೋಗಿಗಳು ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮಹಾ ರಕ್ತದಾನ ಶಿಬಿರ ನಡೆಯುತ್ತಿದ್ದು ನಮ್ಮ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.